మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಶ್ರಾವಣಿ. ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋಲಿದ್ದಾರೆ ಕರ್ನಾಟಕ ಶಾಶ್ವತ ನೀರಾವರಿ ಹೋರಾಟಗಾರರು ಹಾಗೂ ಕರ್ನಾಟಕ ರೈತ ಜನಸೇನೆ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ಸುಷ್ಮಾ ಶ್ರೀನಿವಾಸ್ ಅವರು. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ಇವಾಗ ಏನ್ ನಡೀತಾ ಇದೆ ಕರ್ನಾಟಕ ಆಗಿರ್ಬೋದು, ಇಂಡಿಯಾ ಆಗಿರಬಹುದು, ಏನೆಲ್ಲ ಅತ್ಯಾಚಾರಗಳು ಹೆಣ್ಣು ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಎಲ್ಲ ಏನ್ ನಡೀತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಮ್ಮ? ಏನ್ ಹೇಳಬೇಕು ಅಂತ ಗೊತ್ತಾಗದೇ ಇರೋಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೀವಿ ಅಂತಾನೆ ಹೇಳ್ಬೇಕಾಗತ್ತೆ. ನೋಡಿ, ಏನಾಗಿದೆ ಜನ ಅಂದ್ರೆ ಹಾಲು ಕುಡಿಯೋ ಮಗುನು ಬಿಡಲ್ಲ, ಹಲ್ಲುದ್ರಿರೋ ಮುದುಕಿನೂ ಬಿಡಲ್ಲ. ಅವ್ರಿಗೆ ಸೀರೆ ಕಂಡ್ರೆ ಹೆಣ್ಣು ನಮ್ಮ ಮಾತು ಕೇಳಿಸಿದ್ರೇನೆ ಅವರಲ್ಲಿ ಒಂದು ಕ್ರೂರತ್ವ ಎದ್ದು ಕಾಣ್ತಾ ಇದೆ. ಬಹಳ ಅಸಹ್ಯ ಅನ್ಸ್ಬಿಟ್ಟಿದೆ ಮಾತಾಡೋದಕ್ಕೆ. ಇದು ಬಹಳ ಕೆಟ್ಟದಾಗೂ ಇದೆ, ಬಹಳ ಅಸಹ್ಯವಾದ ವಿಚಾರ ಅಮ್ಮ. ಇದು ಬಹಳ ನೋವಾಗತ್ತೆ. ಹೆಣ್ಣನ್ನ ಹೆಣ್ತರ ಒಂದು ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನೋಡೋರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಬಹಳ ಕೆಟ್ಟ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ದುಂಡಾವರ್ತನೆ ಮಾಡ್ತಾ ಇದ್ದಾರೆ. ಬಹಳ ನೋವಿನ ಸಂಗತಿ ಇದು. ಇವಾಗ ನಾವು ಎಲ್ಲ ನೋಡ್ದಾಗೆ ನೋಡಿ, ನಾವೇನ್ ಹೇಳ್ತೀವಿ, ಇವಾಗ ನಮ್ಗೇನಾದ್ರೂ ಒಂದು ಪುಣ್ಯ ಸ್ಥಳಗಳಿಗೆ ಹೋಗ್ಬೇಕು, ಒಂದು ದೇವ್ರ ದರ್ಶನ ಮಾಡ್ಬೇಕು ಅಂತ ಹೇಳಿ ಇಲ್ಲಿಂದ ಖರ್ಚು ಮಾಡ್ಕೊಂಡು ವಾರಣಾಸಿ, ಕಾಶಿ ಅಂತ ಜಾಗಗಳಿಗೆಲ್ಲ ಹೋಗಿ ಬರ್ತೀವಿ. ಎಲ್ಲರಿಗೂ ಗೊತ್ತಿರೋ ವಿಷಯ, ಮೊನ್ನೆ ಒಂದು ಸುಮಾರು ದಿನಗಳ ಹಿಂದೆ ಒಂದು ಹೆಣ್ಣು ಮಗುವನ್ನ ಒಂದು ವಾರ ಒಂದೇ ರೂಮಲ್ಲಿ ಕೂಡಿ ಹಾಕಿ ಸುಮಾರು 23 ಜನ ಆಕೆ ಮೇಲೆ ಪ್ರತಿದಿನ ಅತ್ಯಾಚಾರವನ್ನ ಮಾಡ್ತಾರೆ. ಅವಳಿಗೆ ಜ್ಞಾನ ಬರುವಷ್ಟೊತ್ತಿಗೆ ಒಂದು ಮತ್ತಿನ ಔಷಧಿ ಕೊಡುವಂಥದ್ದು, ಮತ್ತೆ ಅವಳ ಮೇಲೆ ಅತ್ಯಾಚಾರ ಮಾಡುವಂಥದ್ದು. ಹಬ್ಬ ತಿಳ್ಕೊಳಕ್ಕೆ ಆಗಲ್ಲಮ್ಮ ಈ ವಿಷಯ. ಆ ಹೆಣ್ಣು ಮಗುವಿನ ಪರಿಸ್ಥಿತಿ ಏನಿರ್ಬೋದು ಇವತ್ತು? ಅಷ್ಟು ಧೈರ್ಯ ಎಲ್ಲಿಂದ ಬಂತು? ನನ್ನ ಮಕ್ಕಳಿಗೆ 23 ಜನ ಒಂದು ಹೆಣ್ಣು ಮಗುವಿನ ಮೇಲೆ ಪ್ರತಿನಿತ್ಯ ಮತ್ತೆ 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 ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಅವರಿಗೆ ಯಾರ ಧೈರ್ಯ ನೋಡಿಕೊಂಡು ಅವರು ಇವತ್ತಿನ ದಿನ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದ್ದಾರೆ? ಅಲ್ಲಿರುವಂತ ಪೊಲೀಸ್ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿನ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಬಹಳ ಅನ್ಯಾಯ ಅಂದ್ರೆ ಬಹಳ ಅನ್ಯಾಯ, ಬಹಳ ಕ್ರೂರವಾದಂಥದ್ದು ಕೆಲಸಗಳಿವೆಲ್ಲಾನು. ಅಲ್ಲಿ ಎಲ್ಲಾನು ಅರೆಸ್ಟ್ ಮಾಡಿದೀವಿ ಅನ್ನೋ ಮಾತನ್ನ ಹೇಳ್ತಾರಲ್ಲ, ಏನ್ ಮಾಡ್ತಾ ಇದಾರೆ ಅರೆಸ್ಟ್ ಮಾಡಿ? ಅವರು ಏನಮ್ಮ ಮಾಡ್ತಾರೆ? ಒಂದು FIR ಹಾಕ್ತಾರೆ, ಹೊಡೆದಿದ್ದೀವಿ ಅಂತ ಹೇಳಿ 4 ಏಟ್ ಹಾಕಿ ತೋರಿಸ್ತಾರೆ, ಮತ್ತೆ ಜೈಲಿಗೆ ಕಳಿಸ್ತಾರೆ. ಅಲ್ಲೊಂದು 6 ತಿಂಗಳು, ವರ್ಷನೋ 2 ವರ್ಷನೋ ಇರ್ತಾನೆ ಅವನು, ಮತ್ತೆ ಬೇಲ್ ತಗೊಂಡು ಹೊರಗಡೆ ಬರ್ತಾನೆ, ಮತ್ತೆ ಅದೇ ಹಳೆ ಚಾಳಿಯನ್ನೇ ಅವನು ಮುಂದುವರಿಸುವಂಥದ್ದು. ಇಂಥವ್ರಿಗೆಲ್ಲ ಇಂಥ ಶಿಕ್ಷೆಗಳೆಲ್ಲ ಏನು ಗಮನಕ್ಕೆ ಇಲ್ಲ. ಹೌದಮ್ಮ, ಒಂದ್ ಕಡೆ ನಾವು ವಾರಣಾಸಿಯಲ್ಲಿ ನಡ್ತಿರೋದನ್ನ ನೋಡಿದ್ರೆ, ಇನ್ನೊಂದ್ ಕಡೆ ನಿನ್ನೆ ಏನ್ ಕರ್ನಾಟಕದಲ್ಲಿ ಚಿಕ್ಕ ಮಗು, 5 ವರ್ಷದ ಮಗು, ಅದಕ್ಕೆ ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ, ಏನು ಪ್ರಪಂಚ ಅನ್ನೋದೇ ಗೊತ್ತಿಲ್ಲ, ಆ ಮಗುವಿನ ಮೇಲೆ ಅತ್ಯಾಚಾರ ನಡ್ತಿರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಮ್ಮ? ಅಲ್ಲ, ನೆನ್ನೆ ನೋಡ್ದೆ ಅಮ್ಮ, ನನಗೆ ಅದ್ರ ಮಾತಾಡಿದ್ರೇನೆ ಒಂಥರ ನೋವಾಗತ್ತೆ, ಕರಳೆಲ್ಲ ಹಿಂಡು ಬರುತ್ತೆ. ಅವನು ಆ ಮಗುವನ್ನ ಎತ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗಲ್ಲ. ಒಂದು ಪುಟ್ಟ ಪಾಪು ಕಂದನ ತಂದೆ ಸ್ಥಾನದಲ್ಲೂ ಅಣ್ಣನ ಸ್ಥಾನದಲ್ಲೂ ಎತ್ಕೊಂಡು ಹೋಗ್ತಾನೆ ಅವನು ಕಾಮುಕ. ಆ ಮಗು ಮೇಲೆ ಎಂದು ಅಗತ್ಯ ಮಾಡಿದಾನೆ ಅಂದ್ರೆ ಅವರೆಲ್ಲ ಮನುಷ್ಯ ಕುಲಕ್ಕೆ ಅವಮಾನ. ಇಂಥವ್ರೆಲ್ಲ ಬದುಕಕ್ಕೆ ಅನರ್ಹರಾದಂಥ ಜನ ಅಮ್ಮ. ಇಂಥವ್ರನ್ನೆಲ್ಲ ಅದನ್ನ ನಾವು ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ ಅನ್ಸುತ್ತೆ ಮೀಡಿಯಾದಲ್ಲಿ, ಆ ರೀತಿ ಸಾಯಿಸ್ಬೇಕು. ಹೌದಮ್ಮ, ಬಹಳ ನೋವಾಗತ್ತೆ. ನಿನ್ನೆ ಒಂದೇ ಒಂದು ಎಲ್ಲೋ ಒಂದು ಸ್ವಲ್ಪ ಸಮಾಧಾನ ಏನಂದ್ರೆ ಅವರನ್ನ ಶೂಟೆಡ್ ಮಾಡಿರೋಂಥದ್ದು, ಸಾಯಿಸಿರುವಂಥದ್ದು, ಎನ್ಕೌಂಟರ್ ಮಾಡಿರೋಂಥದ್ದು. ಆಕೆಗೆ ಯಾರು ಆ ಲೇಡಿ ಸಿಂಗಂ, ನಿಜವಾಗ್ಲೂ ಹೆಣ್ಣು ಹುಲಿ ಅಂತಾನೆ ಹೇಳ್ಬೋದು, ಅನ್ನಪೂರ್ಣ ಅವರು ಮತ್ತೆ ಅಲ್ಲಿರುವಂತ ಕಮಿಷನರ್ ಅವರು ಶಶಿಧರ್ ಅವರು, ಶಶಿಕುಮಾರ್ ಸರ್, ಅವರಿಗೆ ನಾವು ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ಬೇಕಾಗತ್ತೆ. ಬಹಳ ಧನ್ಯವಾದಗಳು ಮೇಡಮ್ ಸರ್ಗೆ, ಮೇಡಮ್ಗೆ. ಇಂತಹ ದಕ್ಷ ಪೊಲೀಸ್ನವರು ಬಹಳಷ್ಟು ಜನ ಇದ್ದಾರೆ, ಇವಾಗ ಇನ್ನೂ ಇದ್ದಾರೆ ಅಮ್ಮ. ಬಟ್ ಅವ್ರು ಎಲ್ಲ ಒಂದ್ ಕಡೆ ಮೂಲೆ ಗುಂಪಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮೂಲೆ ಗುಂಪು ಅಂದ್ರೆ ಈ ರಾಜಕೀಯ ಒತ್ತಡಗಳಿರ್ಬೋದು, ಅಥವಾ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಒತ್ತಡದಿಂದ ಕೆಲಸ ಮಾಡುವ ಮನಸ್ಸುಗಳಿದ್ರೂ ಸಹಿತ ಸಾಯಿಸ್ಕೊಂಡು ಇನ್ನೂ ಕೆಲವು ಪೊಲೀಸ್ನವರು ಇರುವಂತವ್ರು ಇದ್ದಾರೆ. ಅಂತವ್ರಿಗೆಲ್ಲ ನಾನೊಂದು ಬಿಗ್ ಸೆಲ್ಯೂಟ್ ಕೊಡ್ಲಿಕ್ಕೆ ಇಷ್ಟ ಬೀಳ್ತೀನಿ. ಅವರು ಒಂದು ನಿನ್ನೆ ಧೈರ್ಯ ಮಾಡಿರೋದ್ರಿಂದ ಮಾತ್ರ ಎಲ್ಲೋ 1% ಸಮಾಧಾನ. ಒಬ್ಬ ಕಾಮುಕ ಸತ್ತ ಅನ್ನುವಂಥದ್ದು ಇವತ್ತು ಗೊತ್ತಾಗಿರುವಂತದ್ದು ಜನಕ್ಕೆ. ಹೌದಮ್ಮ, ಏನು ಒಬ್ಬ ಕಾಮುಕ ಸತ್ತ ಅಂತ ಹೇಳ್ತಿದ್ದೀರಾ, ಅವನು ಬಿಹಾರ ಮೂಲದ ವ್ಯಕ್ತಿ. ಆ ವ್ಯಕ್ತಿಗೆ ಹಿಂದೆ ಮುಂದೆ ಯಾರು ಇಲ್ಲ, ಅವನೊಬ್ಬ ಬಡವ. ಅವನನ್ನ ಸಾಯಿಸಿದಷ್ಟು ಈಸಿಯಾಗಿ ಯಾಕೆ ಒಬ್ಬ ಪ್ರಭಾವಿ ವ್ಯಕ್ತಿ ಮೇಲೆ ಅಂತಹ ಪ್ರಕರಣ ಬಂದಾಗ, ಅವ್ರ ಮೇಲೆ ಆ ಪ್ರಕರಣ ಬಂದಾಗ, ಇಲ್ಲ ಯಾರಾದ್ರೂ ನಮ್ಮ ವ್ಯಕ್ತಿಗಳ ಮೇಲೆ ಆ ಪ್ರಕರಣ ಬಂದಾಗ ಯಾಕೆ ಇಂಥ ಕೃತ್ಯ ನಡೆಯಲ್ಲ, ಯಾಕೆ ಎನ್ಕೌಂಟರ್ ಅನ್ನೋದು ಬರಲ್ಲ?
ನಿಜ ಅಮ್ಮ. ನೋಡಿ, ನಾನು ಸುಮಾರು 20-21 ವರ್ಷದಿಂದ ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ, ಸೋಷಿಯಲ್ ವರ್ಕ್ ಅಂತೇಳಿ. ನಾನು ಕೇಳೇ ಇಲ್ಲ. ಹೌದು, ನಾನು ನಿಜವಾಗ್ಲೂ ಎಲ್ಲೂ ಎನ್ಕೌಂಟರ್ ಅನ್ನ ಶಬ್ದವನ್ನಾದ್ರೂ ಇಂಥ ವಿಷಯಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಿನ್ನೆ ಮಾತ್ರ ಕೇಳಿದ್ದು. ನಿನ್ನೆನೆ ನಾವಿನ್ನು ಒಳ್ಳೆತನ ಇದೆ ಪ್ರಪಂಚದಲ್ಲಿ, ಒಳ್ಳೆಯವರು ಇದ್ದಾರೆ, ನಮ್ಮನ್ಗೆಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ ಅಂತ ನಿನ್ನೆ ಈ ಒಂದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಎಲ್ಲೋ 1% ನನಗೆ ಸಮಾಧಾನ ಅನ್ನೋದು 1% ನಿನ್ನೆ ಆಗಿದೆ. ಖಂಡಿತ ನೀವು ಹೇಳೋದು ಸತ್ಯ. ನೋಡಿ, ಇವಾಗ ಸುಮಾರು ಜನ MLA ಮಕ್ಕಳಾಗ್ಬೋದು, ಅಂದ್ರೆ ಎಲ್ಲರೂ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಅದನ್ನ ತಪ್ಪಾಗಿ ಭಾವಿಸೋದು ಬೇಡ. ಕೆಟ್ಟ ಕೆಲಸ ಮಾಡಿರೋಂಥವ್ರು ಯಾರೇ ಆಗಲಿ ಏನ್ ಮಾಡಿದ್ದಾರೆ? ಅತ್ಯಾಚಾರ ಮಾಡಿದ್ದಾರೆ, ಕರ್ಕೊಂಡು ಹೋಗ್ತಾರೆ, ಒಂದು ಹೊಡಿತಾರೆ, ಎಷ್ಟು ಹೊಡಿಬೋದು ಅಷ್ಟು ಹೊಡಿತಾರೆ, ತಗೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. ಮತ್ತೆ ಹೇಳದ್ನಲ್ಲ ನಾನು, ಯಥಾವತ್ತಾಗಿ ಅದೇ ರೊಟೀನ್ ಹಾಕ್ತಾ ಇದೆ. ಅವರು ಒಳಗಡೆ ಸಹಿತ ನಮ್ಮ ದುಡ್ಡಲ್ಲಿ ತಿಂದುಕೊಂಡು ಉಂಡುಕೊಂಡು ಆರಾಮಾಗಿದ್ದು ಇನ್ನೂ ಬಲಿಷ್ಠರಾಗಿ ಹೊರಗಡೆ ಬರ್ತಾ ಇರೋವಂಥದ್ದು ಆಗ್ತಾ ಇದೆ. ಖಂಡಿತ ಇದು ಮತ್ತೆ ರೊಟೀನ್ ಆಗ್ಬಾರ್ದು. ನಾನು ಹೇಳೋದು, ಅವನು ಯಾರೇ ಆಗಲಿ, ಅವನು ನಿಜವಾಗ್ಲೂ ಗಂಡ್ಸಲ್ಲ. ಒಂದು ಹೆಣ್ಣನ್ನ ಈ ರೀತಿ ಬಲವಂತವಾಗಿ ಅನುಭವಿಸುವಂತ ಕೆಲಸ ಮಾಡೋನು ಅವನು ಗಂಡಸೇ ಅಲ್ಲಮ್ಮ. ಈ ಒಂದು ಮಡಕೆಯನ್ನ ಕೋಲ್ನಲ್ಲಿ ಹೊಡೆದ ಹಾಗೆ ಒಂದು ಹೆಣ್ಣನ್ನ ಅವನು ಬಳಸ್ಕೊಂತ ಇರುವಂಥದ್ದು. ಇಂಥ ಶಿಖಂಡಿಗಳು ಅಂತಾನೆ ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ. ಇಂಥ ಶಿಖಂಡಿಗಳನ್ನೆಲ್ಲ ತತ್ಕ್ಷಣ ಆ ಕೆಲಸ ಆಗಿದೆ, ಇವನೇ ಆ ವ್ಯಕ್ತಿ ಅಂತ ಗೊತ್ತಾಗಿದ್ದ ತತ್ಕ್ಷಣ ಅವರಿಗೆ ಕ್ರೂರಾತಿ ಕ್ರೂರ ಶಿಕ್ಷೆಗಳನ್ನ ಕೊಡ್ಬೇಕಾಗತ್ತೆ. ಕೋರ್ಟ್ನಲ್ಲಿ ಸಮಯ ಇರುತ್ತೆ. ಖಂಡಿತ ಇವಾಗ ಕೋರ್ಟ್ನಲ್ಲೇ ತೀರ್ಮಾನ ಆಗ್ಬೇಕು. ಅವ್ರು ಮಾಡಿದಾರೋ ಇಲ್ವೋ ಹೇಳಕ್ಕೆ ನಾವು ನೀವು ಯಾರು ಅಲ್ಲ. ಅದಕ್ಕೆ ಕಾನೂನು ಅಂತ ಒಂದಿದೆ. ಏನೇ ಆದ್ರೂ ಕಾನೂನಿನ ಚೌಕಟ್ಟಿನಲ್ಲೇ ಆಗ್ಬೇಕು. ನಾವು ಕಾನೂನಿಗೆ ಗೌರವವನ್ನ ಕೊಡ್ತೇವೆ. ಕಾನೂನನ್ನು ಮೀರಿ ನಾವೆಲ್ಲೂ ಏನು ಕೆಲಸ ಮಾಡೋದು ಇಲ್ಲ. ಹಾಗಾಗಿ ನಾನು ಕಾನೂನು ಬದ್ಧತೆ ಅಂದ್ರೆ ಅದ್ರೊಳಗಡೆನೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ. ಕೋರ್ಟ್ಗೆ ಕೇಸ್ ಅಂತ ಹೋದಾಗ ಕೊನೆಯ ಪಕ್ಷ 45 ದಿನದ ಒಳಗಡೆ ಅವನು ನಿಜವಾದ ಅಪರಾಧಿಯ ಅಲ್ಲವಾ ಅಂತ ತಿಳಿದು ಅವನ ಅಪರಾಧಿ ಆದ್ರೆ 45 ದಿನ ಒಳಗಡೆ ಅವನಿಗೆ ಗಲ್ಲು ಶಿಕ್ಷೆಯನ್ನ ಕೊಡುವಂತ ಕೆಲಸ ಆಗ್ಲೇಬೇಕು. ಆ ಗಲ್ಲು ಶಿಕ್ಷೆ ಆದ್ಮೇಲೆ ಇವತ್ತೇನು ಮೀಡಿಯಾಗಳೆಲ್ಲ ತೋರಿಸ್ತಾ ಇರ್ತಾರೆ ಅತ್ಯಾಚಾರ ಆಗಿದೆ ಅಂತ, ಅದನ್ನೆಲ್ಲ ತೋರಿಸೋದು, ಇದನ್ನ ತೋರಿಸಿ, ಈ ಗಲ್ಲು ಶಿಕ್ಷೆ ಆಗಿರೋದನ್ನ ತೋರಿಸಿ. 10 ಸರಿ ಎಲ್ಲಾದ್ರೂ ಕಾಮುಕರು ನೋಡ್ತಾ ಇದ್ರೆ ಅವ್ರಿಗೊಂದಷ್ಟು ಒಂದು ಬೆಲ್ ಹೊಡೆದಾಗಿರ್ಬೇಕು, ಅವ್ರಿಗೆ ಗಂಟೆನಾದ ಕೇಳಿಸ್ಬೇಕು. ಒಂದು ಹೆಣ್ಣನ್ನ ತಲೆ ಎತ್ತಿ ನೋಡ್ದೆ ಇನ್ನೊಂದ್ ಕಡೆ ಹಗ್ಗ ಕಾಣ್ಬೇಕು ಅವನಿಗೆ. ಈ ಹೆಣ್ಣನ್ನ ಮುಟ್ಟಿದ್ರೆ ಹಗ್ಗಕ್ಕೆ ಹೋಗಕ್ಕೆ ರೆಡಿ ಇರ್ಬೇಕು ನಾನು ನೇಣಿಗೆ ಅನ್ನೋದು ಅವನ ಮನಸ್ಸಿಗೆ ಬರ್ಬೇಕಾಗತ್ತೆ. ಇಲ್ದೇ ಇದ್ರೆ ಏನಾಗತ್ತೆ ಅಂದ್ರೆ ಜನನ ದೊಂಬಿ ಆಗೋಗ್ತಾರೆ. ನಿನ್ನ ಹುಬ್ಬಳ್ಳಿಯಲ್ಲಿ ನೋಡಿ ಎಷ್ಟು ಜನ ಬೊಬ್ಬೆ ಹೊಡಿತಾ ಇದ್ರು, ಕೊಡಿ ನೀವು ನಮಗ್ ಕೊಡಿ ಅವನನ್ನ ಅಂತ ಹೇಳಿ. ಕೊನೆ ಪಕ್ಷ ಏನಾಗತ್ತೆ ಅಂದ್ರೆ ಯಾರೋ ಒಂದಷ್ಟು ಜನ ಗಟ್ಟಿ ಮನಸ್ಸು ಮಾಡ್ಕೊಂಡು ಅವ್ರು ಅವನನ್ನ ಸಾಯಿಸೋದು, ಇವನನ್ನ ಸಾಯಿಸೋದು. ಇದು ರೊಟೀನ್ ಆಗೋದು ಬೇಡ. ದಯವಿಟ್ಟು ಪೊಲೀಸ್ ಇಲಾಖೆಯವ್ರಿಗಾಗ್ಬೋದು, ಗೃಹ ಮಂತ್ರಿಗಳಿಗಾಗ್ಬೋದು, ದಯವಿಟ್ಟು ಗೃಹ ಮಂತ್ರಿಗಳೇ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇನ್ನೂ ಸ್ವಲ್ಪ ನೀವು ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದಿದೆ. ದಯವಿಟ್ಟು ಇಂಥ ಕ್ರೂರ ಮೃಗಗಳಿಗೆ ಒಳ್ಳೆ ಒಂದು ಉಗ್ರವಾದ ಶಿಕ್ಷೆ ಯಾವ ರೀತಿ ಇರ್ಬೇಕಂದ್ರೆ, ನಿಮ್ಮ ಪಿರಿಯಡ್ ಮುಗಿದ ಮೇಲೂ ಸಹಿತ ಕೊಟ್ರೆ ಪರಮೇಶ್ವರ್ ಅವರು ಅಂತ ಕೆಲಸವನ್ನ ಮಾಡಿದ್ರೆ ಅಂತ ಹೇಳಿ ನಿಮ್ಮನ್ನ ತಿಳ್ಕೊಳ್ಬೇಕು. ಅಂತ ಕೆಲಸವನ್ನ ಮಾಡಿ ದಯವಿಟ್ಟು ಇಂಥ ಏನು ನಾಯಿಗಳಂದ್ರೂ ತಪ್ಪಾಗತ್ತೆ. ನಾಯಿಗಳಿಗೂ ಬಹಳ ಒಂದು ಗೌರವ ಇದೆ, ಘನತೆ ಇದೆ. ಎಲ್ಲದಕ್ಕೂ ಮೀರಿ ಇನ್ನು ಕೆಟ್ಟ ಪದ ಏನಿದೆಯೋ ಗೊತ್ತಿಲ್ಲ ನನಗೆ, ಅಂತ ವ್ಯಕ್ತಿಗಳಮ್ಮ ಇವರೆಲ್ಲ. ಹೌದಮ್ಮ, ನೀವೇನು ಕಾನೂನು ಅಂತ ಮಾತಾಡ್ತಾ ಇದ್ದೀರಾ. ಇವತ್ತು ಬಂದು ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಅವರು ನಮ್ಗೆ ತುಂಬಾ ಚೆನ್ನಾಗಿರೋ ಸಂವಿಧಾನನ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಸಮಾನತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಎಜುಕೇಶನ್ ಕೊಟ್ಟಿದ್ದಾರೆ. ಏನೇನು ಉದ್ಯೋಗ ಅವಕಾಶ ಪ್ರತಿಯೊಬ್ಬರಿಗೂ ತುಂಬಾ ಸಮಾನವಾಗಿ ಕೊಟ್ಟಿದ್ದಾರೆ. ಆದ್ರೂ ಯಾಕೆ ಈ ವಯಸ್ಕರಲ್ಲಿ ಇಂಥ ಮನೋಭಾವನೆ ಮೂಡ್ತಾ ಇದೆ? ಇಂಥ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಯಾಕೆ ವಯಸ್ಕರಲ್ಲಿ ಇಂಥ ಮನೋಭಾವನೆ ಮೂಡ್ತಾ ಇದೆ? ಅವ್ರ ಮನೆಗಳಲ್ಲಿ ಅವ್ರನ್ನ ಚೆನ್ನಾಗಿ ಬೆಳೆಸ್ತಿಲ್ವಾ? ಹೆಂಗೆ ಒಂದು ಹೆಣ್ಮಗುಗೆ ಬಾಗ್ಲಿಂದ ಈಚೆ ಹೋಗೋವಾಗ ಹೇಳ್ತಾರೆ ಹುಷಾರು, ರೋಡಲ್ಲಿ ನೀಚರಿರ್ತಾರೆ ಅಂತ, ಯಾಕೆ ಗಂಡ್ಮಕ್ಳಿಗೂ ಹಂಗ ಬೆಳೆಸ್ತಾ ಇಲ್ಲ? ಒಂದು ಹೆಣ್ಮಗುನ್ ನೋಡಿದ್ರೆ ನಿಮ್ಮ ತಾಯಿ ನಿಮ್ಮ ಅಕ್ಕ ಅನ್ನೋ ತರ ನೋಡಿ ಅಂತ ಯಾಕೆ ಗಂಡ್ಮಕ್ಳಿಗೂ ಮನೆಯಲ್ಲ ಮಾತು ಹೇಳ್ತಿಲ್ವಾ? ಅದರಿಂದನೇ ಈ ತರ ನಡೀತಿದ್ಯಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ಯಾ ತಾಯಿ ನೀನು. ಸತ್ಯವಾಗ್ಲೂ ನೀವು ಹೇಳೋದು ಬಹಳ ಅರ್ಥಗರ್ಭಿತವಾಗಿದೆ. ನೋಡಿ, ತಂದೆ ತಾಯಿ ಮೊದಲು ಪೋಷಕರದು ಒಂದಷ್ಟು ಜವಾಬ್ದಾರಿ ಇದೆ. ಮಕ್ಕಳನ್ನ ನಾವು ಸಮಾನತೆಯಾಗಿ ಬೆಳೆಸ್ತಾ ಇದೀವಿ. ಅವನಿಗೆ 10 ಜೊತೆ ಬಟ್ಟೆ ಕೊಡಿಸಿದೆ, ಇವಳಿಗೆ 10 ಜೊತೆ ಬಟ್ಟೆ ಕೊಡಿಸಿದೆ ಅಲ್ಲ. ಕೆಲಸಗಳನ್ನು ಸಹಿತ ಸಮಾನತೆ. ನೀನ್ ತಿಂದಿದ್ದ ತಟ್ಟೆ ನೀನೇ ತೊಳಿ, ಅವಳು ತಿಂದಿದ್ದ ತಟ್ಟೆ ಅವಳೇ ತೊಳಿಲಿ, ನೀವಿಬ್ರು ಒಂದೇ. ಅಕ್ಕನ್ನ ಗೌರವಿಸು. ಇವಾಗ ಹೇಗಾಗಿದೆ ಅಂದ್ರೆ 4-5 ವರ್ಷ ದೊಡ್ಡವರಾದ್ರೂ ಅಕ್ಕಂದ್ರನ್ನ ಹೋಗೇ ಬಾರೆ ಅಂತ ಕರೆಯುವಂತ ಸಂಸ್ಕೃತಿ.
ಇವೆಲ್ಲಾನು ನೋಡ್ತಾ ಇದೀವಿ ನಾವು. ಮತ್ತೆ ತಂದೆ ತಾಯಿಗೆ ಒಂದಷ್ಟು ಜವಾಬ್ದಾರಿಗಳು ಇರ್ಬೇಕಮ್ಮ. ಪಾಶ್ಚಿಮಾತ್ಯ ಒಂದು ಉಡುಗೆ ತೊಡುಗೆಗಳ ಬಗ್ಗೆ ಹೋಗ್ಬಿಟ್ಟಿದ್ದಾರೆ. ಹಾಗಂತ ಡ್ರೆಸ್ ಹಾಕ್ಬೇಡಿ ಅಂತ ನಾನು ಹೇಳಲ್ಲ, ಜೀನ್ಸ್ ಹಾಕ್ಬೇಡಿ ಅಂತ ನಾನು ಹೇಳಲ್ಲ, ಅದು ಅವ್ರವ್ರ ಇಷ್ಟ. ಬಟ್ ಏನೇ ಹಾಕಿದ್ರು ನಮ್ಮ ಲಿಮಿಟ್ಸ್ ಅಲ್ಲಿ ನಾವು ಇರ್ಬೇಕಾಗತ್ತೆ. ಏನನ್ನ ತೋರಿಸ್ಬೇಕು ಅಷ್ಟನ್ನೇ ತೋರಿಸ್ಬೇಕೆ ವಿನಃ ಬಟ್ಟೆ ಬರೆ ಅಂತ ಹಾಕಿದಾಗ ನಾವು ಎಲ್ಲವನ್ನು ಬಿಟ್ಟು ನಾವು ನಿಂತ್ಕೋತೀವಿ ಅಂತಂದ್ರೆ ಅದು ಸರಿ ಇಲ್ಲ. ಮತ್ತೆ ಈ ಮೊಬೈಲ್ಗಳ ಹಾವಳಿಗಳು ತುಂಬಾ ಜಾಸ್ತಿ ಆಗಿದೆ. ಯಾವಾಗಾದ್ರೂ ಬೇಜಾರಾದ್ರೆ ಒಂದು 10 ನಿಮಿಷ ಮೊಬೈಲ್ ಆನ್ ಮಾಡಿಕೊಂಡು ನಾವು ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡೋಣ ಅಂತ ಹೋದ್ರೆ ಅಲ್ಲಿ ಅವರ ಅವತಾರಗಳನ್ನ ನೋಡ್ತಾ ಇದ್ರೆ ಮೊಬೈಲ್ ಹೊಡೆದಾಕೋಣ ಅನ್ನೋಷ್ಟು ಬೇಜಾರಾಗತ್ತೆ. ಏನು ಅದು ರೀಲ್ಸ್ ಮಾಡೋ ಅಂತದ್ದು ಆ ಹುಚ್ಚು. ಒಳ್ಳೇದು ಮಾಡಿ ಕಲೆಯನ್ನ ಬೆಳೆಸೋಣ. ಕಲೆಯಾಗಿದ್ರೆ ಚೆನ್ನಾಗಿರುತ್ತೆ, ಕೊಳೆ ಆದ್ರೆ ತೊಳ್ಕೋಬೇಕಾಗತ್ತೆ. ಕಲೆ ಇಲ್ಲ ಅಲ್ಲಿ. 10% ಕಲೆ ಇದ್ರೆ 90% ಕೊಳೆ ಇದೆ. ಈ ಹುಡುಗರು ಏನಾಗಿದ್ದಾರೆ ಅಂದ್ರೆ ಮೊಬೈಲ್ಗಳಿಗೆ ಅಡಿಕ್ಟ್ ಆಗ್ಬಿಟ್ಟು ಯಾವಾಗ್ಲೂ ಆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ 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 ಅವರಿಗೆ ಒಂದು ಏನ್ ಹೇಳ್ತಾರೆ ಕ್ಯೂರಿಯಾಸಿಟಿ ಏನಿದೆ ಅದರಲ್ಲಿ, ನಾವು ನೋಡೋಣ ಒಂದ್ಸರಿ, ನಾವು ಪ್ರಯತ್ನ ಪಡೋಣ ಅಂತ ಹೇಳಿ ಒಂದು ಏನೋ ಅವರಿಗೆ ತಿಳಿಯದ ಮೋಹದಲ್ಲಿ ಅವರು ಬಿದ್ದೋಗಿದ್ದಾರೆ. ಅವರಿಗೆ ಯಾರನ್ನು ನೋಡಿದ್ರೆ ಅಮ್ಮ ಅನ್ಬೇಕು ಅನ್ಸಲ್ಲ, ನನ್ನ ಸಿಸ್ಟರ್ ಇವಳು ಅನ್ಬೇಕು ಅನ್ಸಲ್ಲ. ಸಿಸ್ಟರ್ ಅಂತ ಕರೆದ್ರು ಏನು ಇಲ್ಲಿಂದ ಇಲ್ಲಿಗೆ ಕೆಲವರು ಕರೆಯುವಂಥದ್ದು, ಮೇಲೆ ನೋಡುವಂಥ ದೃಷ್ಟಿನೇ ಬೇರೆ ಇದೆ. ಅದು ಬಹಳ ಕೆಟ್ಟ ವಿಷಯ. ನಾವು ತಂದೆ ತಾಯಿಯಾದವರು ಹೇಳ್ಕೊಡ್ಬೇಕು ಮಕ್ಕಳಿಗೆ ಹೆಣ್ಣನ್ನ ಯಾವ ರೀತಿ ಗೌರವಿಸ್ಬೇಕು. ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ, ಗಂಡ ಹೆಂಡತಿಯನ್ನ ಯಾವ ರೀತಿ ಮಾತಾಡ್ಬೇಕು ಮಕ್ಕಳ ಮುಂದೆ ಅದೇ ರೀತಿ ಮಾತಾಡ್ಬೇಕು. ಅವರು ಯಾವಾಗ ಸಿಂಗಲರ್ ಆಗಿ ಮಾತಾಡ್ತಾರೆ, ಹೊಡಿತಾರೆ, ಕುಡಿದು ಬಂದು ಗಲಾಟೆ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾರೆ, 4 ಗೋಡೆಗಳ ಮಧ್ಯದಲ್ಲಿ ನಡೆಯುವಂಥದ್ದನ್ನೆಲ್ಲ ಇವತ್ತು ಹಾದಿ ಬೀದಿಯಲ್ಲಿ ಮಾಡ್ತಾ ಇದ್ದಾರೆ. ಅವಾಗ ಮಕ್ಕಳಿಗೆ ನಾವೇ ಪ್ರಚೋದನೆಯನ್ನ ಕೊಟ್ಟಂತೆ ಆಗಿದೆ. ನಮ್ಮದು ಎಲ್ಲೋ ಒಂದು ಕಡೆ ಪೇರೆಂಟ್ಸ್ದು ಒಂದು 10-20% ನಮ್ಮದು ತಪ್ಪಿದೆ. ನಾವು ಮೊಟ್ಟ ಮೊದಲಿಗೆ ನಮ್ಮನ್ನ ನಾವು ತಿದ್ದುಕೊಂಡ್ರೆ ನಾಳೆ ಬೆಳಗ್ಗೆ ಇನ್ನೊಬ್ರಿಗೆ ತಿದ್ಕೊಳ್ಳಿಕ್ಕೆ ಹೇಳೋದು ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಮ್ಮ. ಹೌದಮ್ಮ, ಮನೆಯವರು ಹೆಂಗೆ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕು. ನಮ್ಗೆ ಒಂದು ಗವರ್ಮೆಂಟ್ ಅಂತ ಇದೆ, ಗವರ್ಮೆಂಟ್ ಎಷ್ಟೆಲ್ಲ ಆಕ್ಷನ್ಸ್ ತಗೋಬಹುದು ಇದಕ್ಕೆ. ಮತ್ತೆ ಏನು ವಲಸೆ ಬರೋರು ನಿನ್ನೆ ಈ ಕೃತ್ಯನ ಎಸಗಿದ್ದಾರೆ, ವಲಸೆ ಬರೋರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ವಂತ ಮನೆ ಅಂತೂ ಇರೋದಿಲ್ಲ. ಅವರು ಬಂದಿದ್ದಾರೆ ಅಂದ್ರೆ ಯಾವ್ದೋ ಒಂದು ರೂಮೋ ಯಾವ್ದೋ ಒಂದು ಮನೆನೋ ಬಾಡಿಗೆಗೆ ತಗೋಬೇಕು. ಆ ಬಾಡಿಗೆಗೆ ತಗೊಂಡಾಗ ಆ ಮನೆ ಮಾಲೀಕರೇನಿದ್ದಾರೆ ಅವ್ರ ಹತ್ರದಿಂದ ಏನಾದ್ರು ಪ್ರೂಫ್ಸ್ ಕಲೆಕ್ಟ್ ಮಾಡ್ಕೋಬಹುದು. ಇವನು ಒಳ್ಳೆ ಮನುಷ್ಯನ ಏನಾದ್ರು ಪ್ರೂಫ್ ಕಲೆಕ್ಟ್ ಮಾಡ್ಕೊಂಡು ಅವನ ಆಧಾರ ಆಗಿರ್ಬೋದು ಏನನ್ನ ಕಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಎಲ್ಲೋ ಒಂದ್ ಕಡೆ ಅವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋರು ಈ ಮನುಷ್ಯ ಹೆಂಗೆ ಅವನನ್ನ ಕೆಲ್ಸಕ್ಕೆ ಕರ್ಸ್ಕೊಂತ ಇದಾರೆ ಅಂದ್ರೆ ಈ ಮನುಷ್ಯ ಹೆಂಗೆ ಅಂತ ನೋಡಿ ಕರ್ಸ್ಕೊಂಡ್ರೆ ವಲಸೆ ಬರೋರ ಕಡೆಯಿಂದ ಏನ್ ಈ ಕೃತ್ಯಗಳಾಗ್ತಾ ಇದೆ ಅದೇನನ್ನ ಸ್ವಲ್ಪ ಕಮ್ಮಿ ಆಗಬಹುದಾ ಅಂತ. ಇಲ್ಲ, ಒಳ್ಳೆ ಪ್ರಶ್ನೆ ನೀವು ಕೇಳ್ತಾ ಇರೋದಂತೂ. ಇವಾಗ ಏರ್ಪೋರ್ಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಮ್ಮ. ಇವಾಗ ನೀವು ಇಲ್ಲಿ ಲೋಕಲ್ ಅಲ್ಲಿ ಇರುವಂತ ಒಂದು ಹೆಣ್ಣು ಮಗು ಆದ್ರೂ ಸಹ ಅಲ್ಲಿ ಹೋಗಿ ನೀವು ಒಂದು ಕೆಲಸ ಅಂತ ಕೇಳಿ, ಅವಾಗ ಏನ್ ಹೇಳ್ತಾರೆ ಅವರು, ಒಂದು ಪೊಲೀಸ್ ವೆರಿಫಿಕೇಶನ್ ತಗೊಂಡ್ ಬನ್ನಿ. ಇವಾಗ ನಿಮ್ಮ ಆಧಾರ್ ಕಾರ್ಡ್ ಕೊಡ್ಬೋದಮ್ಮ. ಆಧಾರ್ ಕಾರ್ಡ್ ಕೊಟ್ರೆ ನಿಮ್ಮ ಜಾತಿ, ನಿಮ್ಮ ಬದ್ಧತೆ, ನಿಮ್ಮ ವ್ಯಕ್ತಿತ್ವ ಅದರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಜಾತಿ ಏನು ಅವಶ್ಯಕತೆ ಇಲ್ಲ ಅನ್ಕೊಳ್ಳಿ, ವ್ಯಕ್ತಿತ್ವ ಬದ್ಧತೆ ಗೊತ್ತಾಗೋದಿಲ್ಲ. ಅದೇ ಒಂದು ಪೊಲೀಸ್ ವೆರಿಫಿಕೇಶನ್ ತಗೊಂಡೋದಾಗ ನಿಮ್ಮ ಮೇಲೆ ಯಾವ್ದಾದ್ರು ಕೇಸ್ಗಳಿದ್ರೆ ಅಥವಾ ನಿಮ್ಮ ಕ್ಯಾರೆಕ್ಟರ್ ಏನು, ನೀವು ಎಂತ ವ್ಯಕ್ತಿತ್ವ ಹೊಂದಿದ್ದೀರಾ ಅನ್ನೋದನ್ನ ನಿಮ್ಮನ್ನ ತೋರಿಸುವಂತದ್ದು ಸರ್ಟಿಫಿಕೇಟ್. ಆದ್ರೆ ಇವಾಗ ಏನಾಗ್ತಿದೆ, ಇವಾಗ ಮನೆ ಬಾಡಿಗೆ ಕೊಡೋ, ನನಗೆ ಬಾಡಿಗೆ ಮಾತ್ರ ಮುಖ್ಯ ಆದ್ರೆ ಸಾಧ್ಯ ಇಲ್ಲ. ನಾನು ಸಮಾಜವನ್ನ ಕೆಡಿಸೋಗಿ ನನಗೆ ಗೊತ್ತಿಲ್ಲದೆ ನನ್ನಿಂದ ತೊಂದರೆ ಆಗುವಂತ ಕೆಲಸವನ್ನ ನಾನು ಮಾಡ್ತಾ ಇರೋದು ಇವತ್ತಿನ ದಿನ. ಬಾಡಿಗೆ ಕೊಟ್ಟಾಗ ಒಂದು ಕೇಳಬೇಕು, ವಲಸೆ ಜನಗಳನ್ನ ನಾನು ಹೇಳುದು ಲೋಕಲ್ ಅಲ್ಲಿ ಇರೋರ್ನ ಅಂತ ಅಲ್ಲ ಹೇಳ್ತಿರೋದು, ಬೇರೆ ಕಡೆಯಿಂದ ವಲಸೆ ಧಾರವಾಡ ಹುಬ್ಳಿಯಿಂದ ಬಂದಿರ್ಲಿ ಅಮ್ಮ ನಾನು ಹೇಳೋದು, ಅಥವಾ ಬೇರೆ ಎಲ್ಲೋ ಒಂದು ತುಮಕೂರಿಂದ ಬಂದು ಇಲ್ಲಿ ಬಾಡಿಗೆ ಕೇಳಿ ಪೊಲೀಸ್ ವೆರಿಫಿಕೇಶನ್ ತಗೊಂಡ್ ಬನ್ನಿ ಅಂತಾನೆ ಹೇಳ್ಬೇಕು. ತಪ್ಪೇನಿದೆ ಅದ್ರಲ್ಲಿ? ಇವಾಗ ನೀನ್ ಸರಿಯಾಗಿದ್ದಾಗ ನೀನು ಎಲ್ಲಿಂದ ಬಂದ್ರು ತಪ್ಪೇನಿಲ್ವಲ್ಲ ತರೋದ್ರಲ್ಲಿ. ಇವತ್ತು ನಾನಿಲ್ಲಿ ಏನೋ ಒಂದು ಕೊಲೆ ಮಾಡಿದ್ದೀನಿ, ಏನೋ ಒಂದು ಅತ್ಯಾಚಾರ ಮಾಡಿದ್ದೀನಿ, ನಾನೆಲ್ಲ ಚಿತ್ರದುರ್ಗದಲ್ಲಿ ಹೋಗ್ತೀನಿ ಮನೆ ಬಾಡಿಗೆಗೆ, ಚಿಕ್ಕಬಳ್ಳಾಪುರದವ್ರು ಅಂದ್ರೆ ಅವ್ರ ಬಾಡಿಗೆ ಕೊಟ್ಬಿಟ್ರೆ ನನ್ನ ಬುದ್ಧಿ ಎಲ್ಲ ಹೋಗುತ್ತೆ. ನಾನು ಗಲೀಜ್ ತಿಂದು ನನಗೆ ಅಭ್ಯಾಸ ಆಗಿದೆ, ನನಗೆ ಅತ್ಯಾಚಾರ ಮಾಡಿ ನನ್ಗೆ ಅಭ್ಯಾಸ ಆಗಿದೆ, ತಲೆ ಹೊಡೆದು ನನ್ಗೆ ಅಭ್ಯಾಸ ಆಗಿದೆ. ಚಿತ್ರದುರ್ಗದಲ್ಲೂ 1-2 ತಿಂಗಳು ಸಬ್ಬೆಳಂತ ಇದ್ದು 3ನೇ ತಿಂಗಳು ನಾನು ಮತ್ತೆ ಅದೇ ಗಲೀಜು ಕೆಲಸವನ್ನ ಮತ್ತೆ ರಿಪೀಟ್ ಮಾಡ್ತೀನಿ. ಅದೇ ಪೊಲೀಸ್ ವೆರಿಫಿಕೇಶನ್ ತಗೊಂಡು ಹೋದಾಗ ನಾನಿಲ್ಲಿ ತಪ್ಪು ಮಾಡಿದ್ರೆ ಹೆಂಗ್ ಹೋಗ್ತೀನಿ ಸ್ಟೇಷನ್ವರೆಗೂ? ಸಾಧ್ಯನೇ ಇಲ್ಲ. ಸರ್ಟಿಫಿಕೇಟ್ ಯಾರೂ ಬಾಡಿಗೆ ಕೊಡದೆ ಇದ್ದಾಗ ನಾನು ಬೆಲ್ ಬದುಕಕ್ಕಾಗತ್ತೆ. ನನ್ನೂರಿಗೆ ನಾನು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕಲ್ಲ. ನಾನು ಹೇಳೋದು ಯಾರೇ ಆಗ್ಲಿ ಅಮ್ಮ,
ಸುಮ್ಮನೆ ಮನೆಗಳನ್ನ ಬಾಡಿಗೆ ಕೊಡಬೇಡಿ. ಬರೀ ಪೊಲೀಸ್ನವರೇ ಕೆಲಸ ಮಾಡಬೇಕು ಅನ್ಕೊಂಡ್ರೆ ಸಾಧ್ಯನೇ ಇಲ್ಲ. ನಾವು ಇಲ್ಲಿ ಸಮಾನ ಮನಸ್ಕರಾಗಿದ್ದೀವಿ, ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳಾಗಿದ್ರೆ ನಾವು ನಮ್ಮ ಸಮಾಜದಲ್ಲಿ ನಾವು ಒಬ್ರು ಸಮಾಜವನ್ನ ಚೆನ್ನಾಗಿ ಇಟ್ಕೋಬೇಕು, ನನ್ನ ಅಕ್ಕಪಕ್ಕ ಚೆನ್ನಾಗಿರ್ಬೇಕು ಅಂದಾಗ ನಾನು ಸ್ವಲ್ಪ ಕೆಲಸ ಮಾಡಬೇಕು, ರಿಸ್ಕ್ ತಗೋಬೇಕು. 1 ತಿಂಗಳು ಬಾಡಿಗೆ ಇಲ್ದಿದ್ರೆ ಏನು ಹೆಚ್ಚು ಕಡಿಮೆ ಆಗಲ್ಲ. ನನ್ನ ಮನೆ ಬಾಡಿಗೆ ಬರ್ದಿದ್ರೆ ಅದೇ ಒಂದು ಹೆಣ್ಮಗು ಜೀವನ ಹಾಳಾದ್ರೆ, ಇವತ್ತು ಯಾವುದೋ ಒಂದು ಹೆಣ್ಮಗುದು ಆಗಿದೆ ಆಯ್ತು, ನಾವು ಚರ್ಚೆ ಮಾಡ್ತಾ ಇದ್ದೀವಿ, ನಾಳೆ ಬೆಳಗ್ಗೆ ನನ್ನ ಮನೆ ಮಗುಗಾದ್ರೆ ಒಂದು ಕ್ಷಣ ಆಲೋಚನೆ ಮಾಡಿ ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಎಷ್ಟು ಒಂದು ಮೂಟೆ ಅಕ್ಕಿ ಇದ್ರೂ ಅಷ್ಟು ತಿನ್ನಕ್ಕಾಗಲ್ಲಮ್ಮ, ಒಂದು ಇಡೀ ಅಕ್ಕಿನೇ ನಾವು ತಿನ್ನೋದು ಬೇಯಿಸ್ಕೊಂಡು. ಹಾಗಾಗಿ ಬದುಕಕ್ಕೆ ಜೀವನಕ್ಕೆ ದುಡ್ಡು ಬೇಕೇ ವಿನಃ, ಬದುಕಕ್ಕೆ ನಮ್ಗೆ ಕೆಲಸ ಬೇಕೇ ವಿನಃ ಹಾಗಂತ ಬೇರೆಯವ್ರ ಬದುಕುಗಳನ್ನ ಕಿತ್ಕೊಂಡು ನಾವು ಜೀವನ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗತ್ತೆ. ಹಾಗಾಗಿ ಇದನ್ನ ಆಗ್ಲೇಬೇಕು. ನಮ್ಮಲ್ಲಿರುವಂತವ್ರು ಅಷ್ಟೇ, ನಮ್ಮ ಪೊಲೀಸ್ನವರು ಅಷ್ಟೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಏನ್ ಬಾಡಿಗೆಗಳಿಗೆ ಮನೆಗಳು ಕೊಡ್ತಾ ಇದ್ದೀರಾ ಜನತೆ, ನೀವು ದಯವಿಟ್ಟು ಒಂದು ಸರಿ ಯೋಚನೆ ಮಾಡಿ ಈ ವಿಷಯದಲ್ಲಿ ಅಂತ ನಾನು ನನ್ನ ಒಂದು ಬೇಡಿಕೆಯನ್ನ ಅವ್ರ ಮುಂದೆ ಇಡ್ತೀನಮ್ಮ. ಎಷ್ಟೋ ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆ, ಕೆಲವೊಂದು ಬೆಳಕಿಗೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಇನ್ನು ಕೆಲವೊಂದು ಮಾನ ಮರ್ಯಾದೆ, ನಮ್ಮನೆ ಹೆಣ್ಮಗು ಅನ್ನೋ ಇದರಿಂದ ಅಲ್ಲಲ್ಲೇ ಮುಚ್ಚಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಏನೇನ್ ಕಾನೂನು ತರ್ಬೋದಮ್ಮ ಇದೆಲ್ಲ ತಡೆಗಟ್ಟಕ್ಕೆ, ಇಲ್ಲ ಜನರಲ್ಲಿ ಭಯ ಪಡ್ಸಕ್ಕೆ ಏನೇನ್ ಕಾನೂನು ತರಬಹುದು? ನೋಡಿ ಅಮ್ಮ, ಪರಿಷತ್ಗಳಲ್ಲಿ ವಿಧಾನ ಪರಿಷತ್ಗಳಲ್ಲಿ ಕೆಲಸಕ್ಕೆ ಬಾರದೇ ಇರುವಂತ ವಿಷಯಗಳು ಸುಮಾರು ಚರ್ಚೆ ಮಾಡಿ ಸಮಯವನ್ನ ವೃಥ ಮಾಡ್ತಾ ಇದ್ದಾರೆ ಇವತ್ತಿನ ದಿನ. ಅದೆಲ್ಲ ಮಾಡೋದು ಬಿಟ್ಟು ನಾನು ಹೇಳೋದು ಒಂದೇ, ಇವಾಗ ಬೇರೆ ದೇಶಗಳಲ್ಲೆಲ್ಲ ಇಂಥ ಕಾಮುಕರಿಗೆ ಎಂತೆಂಥ ಶಿಕ್ಷೆಗಳನ್ನ ವಿಧಿಸ್ತಾರೆ, ಪಬ್ಲಿಕ್ ಮಧ್ಯದಲ್ಲಿ ಗಲ್ಲಿಗೆ ಏರಿಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ನಾವೇನು ಸುಖ ಸುಮ್ಮನೆ ಯಾರಿಗೋ ಏನೋ ಪನಿಷ್ಮೆಂಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಇಂಥ ಕಾಮುಕರನ್ನ ಮಟ್ಟ ಹಾಕಿದಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಭದ್ರತೆ ಅನ್ನೋದು ಸಿಗುವಂಥದ್ದು. ನಾನು ಹೇಳೋದು ಬೇರೆದಕ್ಕೆಲ್ಲ ಹೋಲಿಕೆ ಮಾಡ್ಕೋತೀರಾ, ಆ ದೇಶದಲ್ಲಿ ಆಗಿದೆ ನಾವು ಅದಕ್ಕೆ ಹೀಗಿದ್ದೀವಿ ಅಂತ ಬೇರೆದಕ್ಕೆ ಹೋಲಿಕೆ ಮಾಡ್ಕೊಳಕಾಗತ್ತೆ. ಹೊರದೇಶಗಳಿಂದ ಬಂದಿರೋಂಥ ಹೆಣ್ಮಕ್ಳ ಮೇಲೆಲ್ಲ ಅತ್ಯಾಚಾರಗಳಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ತೆಗೆದಿದ್ದಾಗಿದೆ. ನಾನು ಹೇಳೋದು ಗೃಹ ಮಂತ್ರಿಗಳಿಗೆ, ಯಾರೇ ನೀವು ಇರಿ ಅಂದ್ರೆ ಯಾವುದೇ ಸರ್ಕಾರ ಬರಲಿ, ಯಾರೇ ನಮ್ಮನ್ನ ಆಳಿ ನಮಗೆ ಅದರಲ್ಲಿ ಎರಡೇ ಮಾತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ವಿಧಾನ ಪರಿಷತ್ತಲ್ಲಿ ಒಂದು ಮುಖ್ಯವಾದ ಚರ್ಚೆಯನ್ನ ಮಾಡಬೇಕಾಗತ್ತೆ. ಇದಕ್ಕಾಗಿ ಒಂದಷ್ಟು ಸಮಯವನ್ನ ತಗೊಂಡು ಯಾರೇ ತಪ್ಪು ಮಾಡಿರ್ಲಿ, ಇವತ್ತು ನೀವು ಅರೆಸ್ಟ್ ಮಾಡೋದು ನಮ್ಗೆಲ್ಲ ಗೊತ್ತಾಗುತ್ತೆ. ಅತ್ಯಾಚಾರ ಆಗಿರೋದನ್ನ ನಮಗೆ ಪ್ರೆಸ್ ಅವರು ಹೇಳ್ತಾರೆ, ಪತ್ರಕರ್ತರು ನಮಗೆ ವಿಷಯ ಮುಟ್ಟಿಸ್ತಾರೆ, ಅರೆಸ್ಟ್ ಆಗಿರೋದನ್ನ ಮುಟ್ಟಿಸ್ತಾರೆ. ಅವತ್ತಿನ ದಿನ ನೀವು ಯಾರು ಅರೆಸ್ಟ್ ಮಾಡಿರೋಂಥವ್ರು ಪೊಲೀಸ್ನವ್ರು ಮಾತಾಡ್ತೀರಾ, ಕಮಿಷನರ್ ಮಾತಾಡ್ತೀರಾ, ಹಿಂಗಾಯ್ತು ನಾವು ಅದಕ್ಕೆ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತೀರಾ. ಅದಾದ ನಂತರ ಕೋರ್ಟ್ಗೆ ಹೋದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಇರಲ್ಲ. ಇವತ್ತು ನಿನ್ನೆ ಹೆಣ್ಮಗುಗಾಗಿದೆ, ಆ ಪಾಪುಗಿಂತ ಕೆಲಸ ಆಗಿದೆ, ಇವತ್ತು 3 ದಿನ ಎಲ್ಲರಲ್ಲೂ ಅದೇ ಚರ್ಚೆ. ಅದಾದ್ಮೇಲೆ ದಿನೇ ಎಲ್ಲ ಮರ್ತು ಹೋಗ್ತಾರೆ. ಮತ್ತೆ ಇನ್ಯಾರ್ದೋ ಅತ್ಯಾಚಾರ ಆದಾಗ ಈ ಮಗು ನೆನಪಾಗುವಂಥದ್ದು. ಅದು ದಯವಿಟ್ಟು ಮರುಕಳಿಸಬಾರ್ದು. ಇದು ಮರುಕಳಿಸದೆ ಇದ್ರೆ ಮಾತ್ರ ನಾವು ಹೆಣ್ಣು ಮಕ್ಕಳು ಯಾರ ಮಗುವೇ ಆಗಲಿ ನಾವು ಭದ್ರತೆಯಿಂದ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನ ಹೆರಕ್ಕೆ ಸಹಿತ ತಾಯಿಯಾದವಳು ಭಯ ಪಡಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಆಲ್ರೆಡಿ ಆಗೋಗಿದೆ. ಇದನ್ನ ನೀವು ಮುಂದುವರೆಸಿದ್ರೆ, ಇವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಬಿಡೋದಾದ್ರೆ ಮುಂದಿನ ದಿನಗಳಲ್ಲಿ, ಇವತ್ತಿಗೆ ಹೇಳ್ತಾ ಇದ್ದಾರೆ 10 ಜನ ಗಂಡು ಮಕ್ಳಿದ್ರೆ ಒಂದು 6 ಜನ ಹೆಣ್ಣು ಮಕ್ಳಿದ್ದಾರೆ, ಹೆಣ್ಣು ಕೊಡೋರಿಲ್ಲ ಅನ್ನೋ ಒಂದು ಮಾತು ಇದೆ. ಅದು ಮುಂದಿನ ದಿನಗಳಲ್ಲಿ ಆ ರೀತಿ ಆಗಲ್ಲ. 10 ಜನ ಗಂಡು ಮಕ್ಳಿಗೆ ಯಾರೋ ಒಬ್ರು ಇಬ್ರು ಹೆಣ್ಣು ಮಕ್ಕಳು ಸಿಗೋಂಗೆ ಆಗತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಒಂದು ಮನವಿ ಅನ್ನೋದಕ್ಕಿಂತ ಆಗ್ರಹ ಮಾಡ್ಕೊಳ್ಳೋದು ಒಂದೇ, ನೀವು ವಿಧಾನ ಪರಿಷತ್ ಅಧಿವೇಶನದಲ್ಲಿ ದಯವಿಟ್ಟು ಇದಕ್ಕೆ ಒಂದು ದಿನ ಮಧ್ಯಾಹ್ನ ನೀವು ಸಮಯವನ್ನ ನಿಗದಿ ಮಾಡಿ. ಗೃಹ ಮಂತ್ರಿಗಳೇ, ನೀವು ದಯವಿಟ್ಟು ಗಮನ ಇಟ್ಟು ಕೇಳಿ ಇದನ್ನ. ನೀವು ಗೃಹ ಮಂತ್ರಿಗಳಾಗಿದ್ದೀರಾ, ನಾವು ಭದ್ರವಾಗಿ ಎಲ್ಲೋ ಒಂದ್ ಕಡೆ ಭದ್ರತೆಯಿಂದ ಇರ್ಬೋದು ಅಂತ ನಾವು ತಿಳ್ಕೊಂಡಿದೀವಿ. ಅದನ್ನ ನೀವು ಆ ಮಾತನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿ. ಯಾರೇ ಅರೆಸ್ಟ್ ಆದ್ರೂ ಸಹಿತ, ಕೋರ್ಟ್ಗೆ ಹೋದ್ರು ಸಹಿತ, ಅವರಿಗೆ ಶಿಕ್ಷೆ ಆದ್ರೂ ಪಬ್ಲಿಕ್ಗೆ ಗೊತ್ತಾಗ್ಬೇಕಾಗತ್ತೆ. ಮತ್ತೆ ಅವನೇ ಅಪರಾಧಿ, ಅವನೇ ಕಾಮುಕ ಅನ್ನೋದು ನಿರ್ದಿಷ್ಟವಾಗಿ ನಮಗೆ ತಿಳಿದ ನಂತರ 45 ದಿನದ ಒಳಗಡೆ 45 ದಿನದ ಒಳಗಡೆ ಅವನಿಗೆ ಉಗ್ರವಾದ ಶಿಕ್ಷೆಯನ್ನ ನೀವು ಕೊಡಬೇಕು. ನೀವು ಕೊಟ್ಟಾಗ ಮಾತ್ರ, ಪಬ್ಲಿಕ್ಗೆ ವಿಷಯ ತಿಳಿದಾಗ ಮಾತ್ರ ಇನ್ನೊಬ್ರು 10 ಜನ ಭಯ ಪಡಕ್ಕೆ ಸಾಧ್ಯ ಇದೆ ವಿನಃ ನೀವು ಎಲ್ಲ ಏನೋ ಆಗ್ತಾ ಇದೆ ಹೋಗ್ತಾ ಇದೆ ಏನ್ ಮಾಡಕ್ಕಾಗತ್ತೆ ಅಂತ ಬೇಜವಾಬ್ದಾರಿ ಮಾತುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರೆ ಬಹಳ ಕಷ್ಟ ಆಗತ್ತೆ. ಒಳ್ಳೇದು ಇವತ್ತು ಬೇಗ ಸಿಗ್ತಿಲ್ಲ.
ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯುವ ಪೀಳಿಗೆ ಎಚ್ಚೆತ್ಕೋಬೇಕು. ಇವತ್ತು ತಂದೆ ತಾಯಿಗಳು ಎಚ್ಚೆತ್ಕೋಬೇಕು. ನಮ್ಮ ಮಕ್ಳು ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನ ಹರಿಸ್ಬೇಕು. ಯಾವನೋ ಬೀದಿಲಿ ಒಂದು ಹುಡುಗಿನ ಚುಡಾಯಿಸ್ತಾನೆ, ನನಗ್ಯಾಕೆ ಅಂದ್ರೆ ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಾರೆ ನಾಳೆ ಬೆಳಗ್ಗೆ. ಯಾರೇ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದಾಗ ಅಲ್ಲಿ ಮಟ್ಟ ಹಾಕುವಂತ ಕೆಲಸ ಆದ್ರೆ ಮಾತ್ರ ಎಚ್ಚೆತ್ಕೊಳ್ಳೋಕ್ಕಾಗೋದು. ದಯವಿಟ್ಟು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಇದು. ಪ್ರತಿಯೊಬ್ರು ಎಚ್ಚೆತ್ಕೊಂಡು ಬರೀ ಮನೆಯಲ್ಲಿ ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಮಾತಾಡೋದಲ್ಲ, ಬೀದಿಗೆ ಬಂದು ಮಾತಾಡೋರಾಗಿ ನಾವೆಲ್ಲ ಸೇರಿ ಒಂದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೌದು, ಕಾನೂನು ಒಂದ್ ಕಡೆ ಆದ್ರೆ ನಮ್ಮ ಮನೆಯಲ್ಲಿ ನಾವು ಚಿಕ್ಕ ಮಕ್ಕಳಿಂದ ಮಕ್ಕಳನ್ನ ಹೆಂಗ್ ಬೆಳೆಸ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಎಲ್ಲಾ ಪೊಲೀಸರು ಬಂದು ಒಂದೊಂದ್ ಮನೆ ಮಗು ಹೆಂಗ್ ಬೆಳೀತಾ ಇದೆ ನೋಡಕ್ಕಾಗಲ್ಲ, ಅವ್ನ ಮನಸ್ಥಿತಿ ಹೆಂಗಿದೆ ಅಂತ ನೋಡಕ್ಕಾಗಲ್ಲ. ಹೆಣ್ಮಕ್ಳಿಗೆ ಹೆಂಗ್ ಹೇಳ್ತೀವಿ ನೀನೇನೇ ತಪ್ಪು ಮಾಡಿದ್ರು ನಾವು ಒಪ್ಕೊಳ್ಳಲ್ಲ, ತಪ್ಪು ತಪ್ಪೆ ಅಂತ ಹೆಂಗ್ ಹೇಳ್ತೀವಿ, ಗಂಡ್ಮಕ್ಳನ್ನ ಅದೇ ರೀತಿ ಬೆಳೆಸ್ಬೇಕು. ಬಟ್ ನಮ್ ಸಮಾಜ ಗಂಡ್ಮಕ್ಳಿಗೆ ಹೆಂಗೆ ಹೇಳುತ್ತೆ ಅಂದ್ರೆ ಗಂಡ್ಮಕ್ಳು ಏನ್ ಮಾಡಿದ್ರು ಓಕೆ ಅನ್ನೋ ಮನಸ್ಥಿತಿಯಲ್ಲಿದೆ. ಪ್ಲೀಸ್ ಗಂಡ್ಮಕ್ಳನ್ನ ಅದೇ ತರ ಬೆಳೆಸಿ, ಒಂದು ಹೆಣ್ಮಗು ನೋಡಿದ್ರೆ ನಿಮ್ಮ ಅಮ್ಮ ನಿಮ್ಮ ಅಕ್ಕ ತಂಗಿ ತರ ನೋಡಿ ಅಂತ ಬೆಳೆಸಿದ್ರೆ ಇಂಥ ಪ್ರಕರಣ ತುಂಬಾ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತೆ. ಹೆಣ್ಮಕ್ಳಲ್ಲಿ ಎಷ್ಟು ಭಯ ಇದೆಯೋ ಗಂಡ್ಮಕ್ಳಲ್ಲೂ ಅಷ್ಟೇ ಭಯ ಬಂದ್ರೆ ತುಂಬಾ ಕಡಿಮೆ ಆಗುತ್ತೆ. ಅದೇ ರೀತಿ ನಮ್ ಸುಮನ್ ಟಿವಿ ಕಡೆಯಿಂದ ಮನವಿ ಮಾಡ್ತಾ ಇದೀವಿ, ನಿಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನೇ ಅನ್ಯಾಯ ಕಂಡ್ರು, ಇಲ್ಲ ಯಾರಿಗೋ ಒಬ್ರು ತುಂಬಾ ಕಷ್ಟದಲ್ಲಿದ್ದಾರೆ ಅಂದ್ರೆ, ಇಲ್ಲ ಯಾರಿಗೋ ಕಿರುಕುಳ ಆಗ್ತಾ ಇದೆ, ಇಲ್ಲ ನಿಮ್ಗೆ ಏನೋ ಕಷ್ಟ ಇದೆ, ಸಮಾಜದಲ್ಲಿ ಇದು ಸರಿ ಇಲ್ಲ ಅಂದ್ರೆ ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸುಮನ್ ಟಿವಿ ಸದಾ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ಕೊತೀನಿ. ಅಮ್ಮ ಸುಷ್ಮಮ್ಮ, ಇಷ್ಟೊತ್ತು ನಮ್ ಜೊತೆ ಕುತ್ಕೊಂಡು ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು.